ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಜಾನಕಿ, ಹಾ ರಾಜು, ಇದೇ ನನ್ನ ಭವ್ಯ ಅರಮನೆ. ಅಯ್ಯೋ ತುಂಬಾ ಚೆನ್ನಾಗಿದೆ ರಾಜು. ಅಮ್ಮ, ಬಂದೆ ಮಗ್ನೆ, ಲೆಕ್ಕ ಮಾಡ್ತಾ ಇದ್ದೀನಿ ಲಿಂಗಣ್ಣನ ಜೊತೆ. ನಮ್ಮ ಅಮ್ಮನ್ ಗುಣಿತ ಅಂದ್ರೆ ಪ್ರಾಣ, ಬಿಟ್ಟು ಬರೋದೇ ಇಲ್ಲ. 24 ಗಂಟೆ ಲೆಕ್ಕ ಲೆಕ್ಕ ಲೆಕ್ಕ. ನನ್ಗೂ ಲೆಕ್ಕ ಅಂದ್ರೆ ತುಂಬಾ ಇಷ್ಟ. ಲಿಂಗಣ್ಣ ಚೆನ್ನಾಗಿ ಬರ್ದು ಕಳಿಸ್ತಾನೆ, ಹೋಗು. ಅಮ್ಮ, ಅಮ್ಮ ಬಂದೆ ಮಗ್ನೆ, ಬಂದೇ ಬಿಟ್ಟೆ ಮಗನೇ. ಅಮ್ಮ, ನಾನು ನಿಮ್ಮ ಹತ್ರ ತುಂಬಾ ಪರ್ಸನಲ್ ಆಗಿ ಏನೋ ಮಾತಾಡ್ಬೇಕು. ಲಿಂಗಣ್ಣ ಲಿಂಗಣ್ಣ ನಮ್ಮವರೇ. ಆಯ್ತು ಅಂದಂಗೆ ಪಕ್ಕದೂರು ಸಾವುಕಾರ್ತಿ ಪುಟ್ಟಲಕ್ಷ್ಮಿ ಅವರು ನಾನು ತುಂಬಾ ಪ್ರೀತಿಸ್ತಾ ಇರೋ ಜಾನಕಿ ಅಂತ. ಅಯ್ಯೋ ಮಗನೇ, ಏನು ಪರ್ಕೆ ಇಲ್ವಂತ, ವರ್ಷಕ್ ಮಾಪಿಲ್ವಂತ, ಏನಂತ ಕರೆಕ್ಟ್ ಆಗಿ ಹೇಳು. ಮನೆ ಕೆಲ್ಸದವಳು ಫ್ಯಾಮಿಲಿ ಮಾತಾಡ್ಬೇಕಾದ್ರೆ ಬರ್ಬಾರ್ದು. ಸೈಡಿಗೆ ಏನು ಅದು ಇವಳು. ಕಾತರ ಆಡ್ತಿದ್ದಾರೆ. ಅಮ್ಮ ಹೇಳ್ತವ್ರೆ ಕೆಲ್ಸ ಮಾಡುವಂತ, ಅದಕ್ಕೆ ಅವಳು ಹೇಳ್ತಾವಳೆ ವರ್ಷಲ್ಲ ಗುಡಿಸಲ್ಲ ಅಂತ ಅವಳು ನುಲಿತಾವಳಕ್ಕೆ. ನೀನ್ ಯಾವ್ಬೇಕು ತಲೆ ಕರ್ಸ್ಕೊಬೇಡ. ಅಮ್ಮ, ನಾನು ಮದ್ವೆ ಆದ್ರೆ 7ನೇ ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ. ಮಗನೇ, ಅದು ಇವಳು ನಿನಗೆ ಆಲ್ರೆಡಿ. ಏನು ಈ ಮನೇಲಿ ನಮ್ ಪ್ರೀತಿ ವಿಚಾರನ ಒಪ್ಲಿಲ್ಲ ಅಂದ್ರೆ ಈ ಸಮಾಜದ 7 ಜನ ಏನಂತಾರೆ ಅಂತ ನಿಮಗೆ ಗೊತ್ತು ತಾನೇ? ಸಮಾಜ ಸಮಾಜ ಸಮಾಜ. ನಾವಿಬ್ರು ಪ್ರೀತಿ ಮಾಡ್ಬೇಕಾದ್ರೆ ಬಂದ್ ತಡ್ದಿದ್ರ ಈ 7 ಜನದ ಸಮಾಜ. ಅಯ್ಯೋ ನನ್ ಮಗನೇ, ಹೇಳಿ ಹೇಳಿ ಹೇಳು. ಅಮ್ಮ, ನಾವಿಬ್ರು ಕಬನ್ ಪಾರ್ಕ್ ಆ ಪಾರ್ಕ್ ಈ ಪಾರ್ಕ್ ಅಂತ ತಿರ್ಗ್ಬೇಕಾದ್ರೆ ಬಂದ್ ತಡ್ದಿತ್ತ ಈ 7 ಜನದ ಸಮಾಜ. ಇಲ್ಲ, ಆಣೆ ಮಾಡಿ ಹೇಳುತ್ತೀನಿ, ನಾನು ನಿನ್ನವನೇ ಅಂತ ಡುಯೇಟ್ ಆಡ್ಬೇಕಾದ್ರೆ ಬಂದ್ ತಡ್ದಿತ್ತ ಈ ಸಮಾಜ. ಇಲ್ಲ, ಪ್ರೇಮಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ ಅಂದಾಗ ಬಂದು ತಡ್ದಿತ್ತೆ ಈ ಸಮಾಜ. ಅಲ್ಲಾಡ್ಸ್ 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 ಅಂದಾಗ ಬಂದು ಅಲ್ಲಾಡ್ಸಿತ್ತೆ ಈ ಸಮಾಜ. ಮತ್ತೆ ಹಾಕ್ಬೇಕು ಈ ಸಮಾಜ. ಸೂಪರ್. ಮದ್ವೆ ಕೇಳಿ ನೀವೇನ್ ಪ್ರಾಕ್ಟೀಸ್ ಮಾಡ್ತಾ ಇದೀರೋ ಇಲ್ಲ ಸ್ಕಿಟ್ ಮಾಡ್ತಾ ಇದೀರೋ? ಅಯ್ಯೋ, ನೀವು ಅಲ್ಲೊಂದು ಇಲ್ಲೊಂದು ಮಾತಾಡಿದ್ರೆ ನಮಗೆ ಏನಾಗ್ಬೇಕು? ಯಾರೇನಂದ್ರು ನಾನ್ ಮಾತ್ರ ನಿನ್ನ ಕೈ ಬಿಡಲ್ಲ, ನಿನ್ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಈಗ ತಡೆಯತ್ತೆ ನೋಡು ಸಮಾಜ. ಮಗನೇ, ಮಗನೇ, ಅಯ್ಯೋ ದೇವ್ರೇ. ಇಲ್ಲ, ಇವ್ರೇನ್ ಬದುಕಲ್ಲ. ಇವ್ರು ಬದುಕಿಲ್ಲ ಅಂದ್ಮೇಲೆ ನಾನು ಬದುಕಲ್ಲ. ಸೈಡ್ ವಿಂಗಿಗೆ ಹೋಗಿ ನಾನು ಸಾಯ್ತೀನಿ. ಗೀತಾ, ಬೇಡಮ್ಮ ಗೀತಾ. ಅಯ್ಯೋ ರಾಜು, ರಾಜು, ರಾಜು ಎದ್ದೇಳಿ, ರಾಜು ಎದ್ದೇಳಿ. ಮಗನೇ, ಅಮ್ಮ, ಮಗನೇ, ಅಮ್ಮ, ಮಗನೇ, ಯಾರು ಸಿಲ್ಕ್ ಸ್ಮಿತಾ ನುಳಿತಾವಳಲ್ಲ, ಯಾರಮ್ಮ? ಅಯ್ಯೋ, ಅದಿರ್ಲಿ, ನನ್ನ ಹೆಂಡತಿ ಎಲ್ಲಿ? ಅಯ್ಯೋ ಮಗನೇ, ಸೈಡ್ ವಿಂಗಲ್ ಸಾಯಕ್ ಹೋಗಿದ್ದಾಳೆ, ಕರ್ಕೊಂಡ್ ಬಾ. ಸೈಡ್ ವಿಂಗ್ ಹೋದ್ರೆ ಎಕ್ಸಿಟ್ ಆಯ್ತಾರಮ್ಮ, ಸಾಯಲ್ಲ. ಅಯ್ಯೋ, ರಾಜು, ಮನೆ ಕೆಲ್ಸದವಳು ಮನೆ ಓನರ್ನ ರಾಜು ಅಂತ ಕರೀತಾ. ಅಮ್ಮ, ಇವಳನ್ನ ಮಜ್ಜಿಗೆ ಕಡಿಯಕ್ಕೆ ಇಡ್ಕೋ. ಯಾಕಪ್ಪ? ಬೆಣ್ಣೆ ಬರೋ ತನಕ ಸುತ್ತಾನೆ ಇರ್ತಾಳೆ ಇವಳು. ರಾಜು, ಗೀತಾ, 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 ಗೀತಾ. ರಾಜು, ನನ್ನ ಗುರ್ತಿಡ್ದ್ಯಾ ರಾಜು? ನಿನ್ನನ್ನು ಮರ್ತ್ರೆ ತಾನೆ ನಾನು ಗುರ್ತಿಡಿಯಕ್ಕೆ? ಮರ್ತಿಲ್ಲ ಕಣ. ಯಾಕಿಂತ ಕೆಲಸ ಮಾಡ್ಕೊಳಕ್ ಬಂದೆ? ಗಂಡ ಹೆಂಡತಿ ಮಾತಾಡ್ತಾನೆ ಅನ್ಸ್ತಾವ. ಗೀತಾ, ಈ ಮಗು ಯಾರ್ದು ಗೀತಾ? ಇವನು ನಮ್ ಪ್ರೀತಿಯ ಸಂಕೇತ. ಇಲ್ಲ, ಬಾ ಓಡೋಗೋಣ, ಬಾ ಮಗನೆ, ಬಾ ಹೋಗೋಣ, ಬಾ ಹೋಗೋಣ.
ರಾಜು, ಏನಾಯ್ತು? ನನ್ ಕಾಲ್ ಸಿಕ್ಕಾಕೊಂಡಿದೆ, ನೀವು ಇಲ್ಲಿಂದ ಹೊರಡಿ, ಹೋಗಿ ಇಲ್ಲಿ. ಸರಿ ಸರಿ. ರಾಜು, ಏನಾಯ್ತು ಗೀತಾ? ನನ್ನನ್ ಬಿಟ್ಟು ಹೋಗ್ತೀರಾ? ಮತ್ತೆ ಹೊರಡು ಅಂದಲ್ಲ, ಹೊರಟೆ ನಾನು. ಏನಾಯ್ತು? ಕಾಲ್ ಸಿಕ್ಕಾಕೊಂಡಿದೆ ಗೀತಾ. ಒಂದ್ ನಿಮಿಷ. ಗೀತಾ, ನಮ್ ಪ್ರೀತಿಗೆ ಈ ಪುಡ್ಕೋಸಿ ಟ್ರೈನ್. ಗೀತಾ, ಟ್ರೈನ್ ಇನ್ ಬರಲ್ಲ, ಅವ್ರ ಪೇಮೆಂಟ್ ಆಯ್ತಂತೆ. ಅದು 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 ಯಾವ್ದೇ ಇದು? ರಾಜು, ಗೀತಾ, ಹೆದ್ರುಕೊಂಡ್ ಬಿಟ್ಟಿದೆ ರಾಜು. ಇದು ಒಂದು ಇಂಜಿನ್ ಓಡಲ್ಲ ಇನ್ನು. ಅವರೆಲ್ಲ ರೈಲಲ್ಲಿ ಚಕ್ಲಿ ನಿಪ್ಪಟ್ಟು ಮಾಡೋರು, ಅವ್ರ ಕ್ಯಾಟ್ಲುಗಳನ್ನ ಎತ್ಕೊಳಕ್ ಬಂದಿದಾರಮ್ಮ. ನೀನು ಗಾಬರಿ ಆಗ್ಬೇಡ. ಸರಿ ರಾಜು, ಒಟ್ನಲ್ಲಿ ನಮ್ ಜೀವನ ಸರಿ ಹೋಯ್ತು. ಆದ್ರೆ ನನಗೊಂದು ಅನುಮಾನ ಇದೆ. ನಾನು ನೀನು ಮದುವೆ ಆಗಿ ಬರೋ ದಿನ ತಾನೇ ಆಕ್ಸಿಡೆಂಟ್ ಆಗಿದ್ದು. ಹೌದು. ಈ ಮಗು ಹೆಂಗ್ ಹುಡ್ತು ಅಂತ? ಅದು ನೀವು ಒಂದಿನ ಕೋಮದಲ್ಲೇ ಎದ್ದಿದ್ರಿ ರಾಜು. ಒಂದು ದಿನ ಕೋಮದಲ್ಲಿ ಎದ್ದಿದ್ದಕ್ಕೆ ಒಂದು ಮಗು. ನಾನು ಕೋಮಕ್ಕೆ ಹೋಗಲ್ಲ ಅಂದಿದ್ರೆ ಕಥೆ ನಮ್ಮ. ರಾಜು, ಅದೆಲ್ಲ ಸರಿ. ಇವಾಗ ನಮ್ದು ಈ ಕತೆ ನೋಡಿದಿ 7 ಜನ ಏನಂತಾರೆ? ಗೋಲ್ಡನ್ ಬಜಾರ್ ಹೊಡಿತಾರ ಬಾ ಮನೆವಾನ. ಪ್ರೇಮ ಕಥೆ ಏನನ್ನಿಸ್ತು ಅಂತ ನಮ್ಮ ಬಂಧು ಬಾಂಧವರು ಜಜಸ್ನೆಲ್ಲ ಕೇಳ್ಬೋಳ. ಪ್ರೇಮ ಮೇಡಮ್ ಅಂತೂ ಹೆವಿ ನಗ್ತಾವ್ರೆ. ಮೇಡಮ್, ಎಲ್ರು ಚೆನ್ನಾಗಿ ಮಾಡಿದ್ರಿ. ಮಾನ್ಯ ಸಖತ್ತಾಗಿ ಮಾಡಿದೆ ಮಾನ್ಯ, ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್. ಇದೆಲ್ಲ ಕಾಮಿಡಿ. ನೀನು ಬಂದ ತಕ್ಷಣ ಅನ್ಕೊಂಡೆ ನೀ ಏನೋ ಮಾಡ್ತೀಯಾ ಅಂತಲೇ. ನೀನು ಇದೆಯಲ್ಲ ಭಯಂಕರ ನೀನು. ನೀನೆ ನಿನ್ನ ಸ್ಟೈಲಲ್ಲಿ ನಿಶು ಕೇಳಿ ನಿಶು ಅಂತ ಕೇಳಬಿಡು. ಆಳೆ ಮಾಡಿ ಹೇಳ್ತೀರಿ ನಮ್ ಸ್ಕಿಟ್ ಹೆಂಗಿತ್ತು? ಆನೆ ಮಾಡಿ ಹೇಳ್ತೀನಿ, ಹೊಟ್ಟೆ ಹುಣ್ಣಾಗಷ್ಟು ನಕ್ಕಿದ್ದೀನಿ. ಸೂಪರ್ ಆಗಿ ಮಾಡಿದ್ರಿ. ಅಂಡ್ ಅಫ್ಕೋರ್ಸ್ ಲಾಸ್ಟ್ ಮಹಾಸಂಗಮದಲ್ಲಿ ಕಾರ್ತಿಕ್ ಅವರು ಮತ್ತೆ ನಮ್ ಜಗಪ್ಪ ಅವ್ರು ಮಾಡಿದ್ನ ಇವತ್ತಿನವರೆಗೂ ನನ್ನ ಕಣ್ಣಿಂದ ಅದು ಹೋಗೇ ಇಲ್ಲ. ನಾನು ಅವ್ರ ಹಿಂದೆ ಎಲ್ಲ ಹೋಗಿ ನೋಡಿದ್ದೀನಿ. ಬಿಕಾಸ್ ಅಂತ ಒಂದು ಅಟೆನ್ಷನ್ ಗ್ರಾಪ್ ಮಾಡ್ತಾರ ಎಲ್ಲ ಆಡಿಯನ್ಸ್ದೂನು. ಪ್ರತಿ ಬಾರಿನೂ ಹಂಗೆ ಪರ್ಫಾರ್ಮ್ ಮಾಡ್ತೀರಾ ಕಾರ್ತಿಕ್ ಅವ್ರೆ. ಇಟ್ಸ್ ಎ ಟ್ರೀಟ್ ಟು ವಾಚ್ ಯು ಆನ್ ಸ್ಟೇಜ್. ಸೊ ಮತ್ತೊಮ್ಮೆ ನೀವು ಬಂದಿದ್ದು ಖುಷಿ ಆಯ್ತು.